ಹಾಯ್ ಹೆಲೋ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ವೀಕ್ಷಕರು ಇವತ್ತೊಂದು ಸಣ್ಣ ಟ್ರಿಕ್ಸೊಂದಿಗೆ ನಾನು ನಿಮಗೆ ಬಜ್ಜಿಯನ್ನು ಮಾಡಲಿಕ್ಕೆ ತೋರಿಸ್ಕೊಳ್ಳಿಕ್ಕೆ ಬಂದಿದ್ದೀನಿ. ಇಲ್ಲಿ 3 ಬಜ್ಜಿ ಮೆಣಸಿನ್ಕಾಯಿ ಇದೆ. ಇದನ್ನು ಉದ್ದುದ್ದಾಗಿ ನಾವು ಸಿಕ್ಕೊಳ್ಳೋಣ. ನಾವು ಸಿಗಬೇಕಾದ್ರೆ ತೊಟ್ಟು ಸಮೇತವಾಗಿ ಸಿಕ್ಕೋಬೇಕು. ಫಸ್ಟು ಚಾಕುನಲ್ಲಿ ಕಟ್ ಮಾಡಿಕೊಂಡು ಆಮೇಲೆ ಕೈಯಲ್ಲೇ ನಾವು ಸಿಗ್ದವಾಗ ಆ ತೊಟ್ಟಿನ ಸಮೇತವಾಗಿ ನಾವು ಅದಕ್ಕೆ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ನನಗೆ 4 ಜನರಿಗೆ ಬಜ್ಜಿ ಮಾಡಲಿಕ್ಕೆ ಬೇಕು. ಒಬ್ಬರಿಗೆ 2 ನನಗೆ 4 ಜನರಿಗೆ 8 ಬೇಕು. ಇವಾಗ ನಾನು ಅದರಲ್ಲಿ ಯಾವುದು ದಪ್ಪ ಇದೆಯೋ ಅದರಲ್ಲಿ ಇನ್ನೊಂದು ಸಿಕ್ಕೊಳ್ತೀನಿ. ಹಾಗೆ ಒಂದು 2 ಸಿಕ್ಕೊಂಡಾಗ ನನಗಲ್ಲಿ 4 ಜನರಿಗೆ 2 ಅಂದರೆ 8 ಆಗುತ್ತೆ. ಓಕೆ, ಮುಂದೆ ಏನೋ ಒಂದು ಸಣ್ಣದೊಂದು ಟ್ರಿಕ್ಸ್ ಇದೆ. ನಾವು ಎಣ್ಣೆ ಜಾಸ್ತಿ ಹೋಗದೇ ಇರೋ ಹಾಗೆ ಸ್ವಲ್ಪ ಟ್ರಿಕ್ಸ್ ಇದೆ. ಇದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. 1 ಚಮಚಗಷ್ಟು ಅಕ್ಕಿ ಹಿಟ್ಟು, 1/4 ಕಪ್ಪಾಗಷ್ಟು ಕಡಲೆ ಹಿಟ್ಟನ್ನು, ಹಾಗೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ನೀರು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ರ್ಯಾಂಡಮ್ ಹಾಗೆ ಕಲಿಸ್ಕೊಂಬಿಡೋಣ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಆಗಿದೆ ಇದು. ಇದಕ್ಕಿನ್ನೂ ಸ್ವಲ್ಪ ನೀರು ಬೇಕಿದೆ. ಇವಾಗ ಮತ್ತೆ ನಾನು ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಸ್ವಲ್ಪನೂ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಹಾಗೆ ಸ್ವಲ್ಪ ಸೋಡಾನ ಹಾಕಿ ಹಾಗೆ ಸಿಂಪಲ್ಲಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ಇವಾಗ ಎಣ್ಣೆ ಕಾಯ್ಲಿಕ್ಕಿಟ್ಟಿದೆ. ಈ ಎಣ್ಣೆ ಕಾದ ನಂತರ ನಾವು 1 ಚಮಚ ಆಗೋಷ್ಟು ಎಣ್ಣೆ ತೆಗೆದು ಈ ಕಲಸಿರುವಂತಹ ಮಿಕ್ಸರ್ಗೆ ನಾನು ಹಾಕ್ತಾಯಿದ್ದೀನಿ. ಈ ಥರ ಹಾಕ್ಕೊಂಡ್ರೆ ಬೋಂಡ ಸ್ವಲ್ಪ ಎಣ್ಣೆನ ಹೀರ್ಕೊಳ್ಳುವಂಥ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ ಎಣ್ಣೆ ಜಾಸ್ತಿ ಹೋಗೋದಿಲ್ಲ, ಅಂದರೆ ಬತ್ತಿ ಹೋಗೋದಿಲ್ಲ. ಓಕೆ, ಇವಾಗ ಮೆಣಸಿನ್ಕಾಯಿ ಪೀಸ್ನೆಲ್ಲ ಈ ಮಿಕ್ಸರ್ಗೆ ಹಾಕಿ ಅದ್ದಿ ಡಿಪ್ ಮಾಡಿ ಹೊರಳಾಡಿಸಿ ಅದನ್ನು ನಾವೀಗ ಎಣ್ಣೆಗೆ ಬಿಡೋಣ. ಎಲ್ಲವನ್ನು ಹಾಗೆ ಮಾಡಿ ಎಣ್ಣೆಗೆ ಬಿಟ್ಟು 2 ನಿಮಿಷ ಹಾಗೆ ಫ್ರೈ ಆಗೋದಕ್ಕೆ ಬಿಡೋಣ. 2 ನಿಮಿಷ ಆದ್ರ ಮೇಲೆ ಅದನ್ನೆಲ್ಲ ತಿರು ಹಾಕೋಬೇಕಾಗತ್ತೆ. ಸ್ನೇಹಿತರೆ, ನಿಮಗೆ ನಾನು ಮಾಡುವಂಥ ರೆಸಿಪಿಗಳೆಲ್ಲ ಇಷ್ಟವಾದರೆ ಖಂಡಿತ ಒಂದು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಇವಾಗ ಇವನ್ನೆಲ್ಲವನ್ನು ನಾವು ತಿರುವು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಮುಂದೆ ಇದು ಪರ್ಫೆಕ್ಟಾಗಿ ಬೇಯೋದು ಯಾವಾಗ ಅಂದರೆ ಈ ಥರ ಸಣ್ಣದಾಗಿ ಗುಳ್ಳೆಗಳು ಬಂದವಾಗ, ಅಂದರೆ ಕುದಿಯುವ ಪ್ರಮಾಣ ಕಡಿಮೆ ಆದಾಗ. ಓಕೆ, ಇವಾಗೆಲ್ಲ ರೆಡಿಯಾಗಿದೆ.